ದರ್ಶನ್ ಅವರು ಟಾರ್ಗೆಟ್ ಆಗ್ತಿದ್ದಾರೆ ಬಿಕಾಸ್ ದರ್ಶನ್ ಅವ್ರಿಗೆ ಈ ತರ ಆದಾಗ ಅಳಿಗೊಂದು ಕಲ್ಲು ಅಂತ ಎಲ್ಲ ಹೇಳ್ಬಿಟ್ಟು ತುಂಬಾನೇ ಎಸಿತಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಮಾತೇನು? ಯಾಕಂದ್ರೆ ನೀವು ಅವತ್ತಿಂದ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಕೊಂಡೇ ಬಂದಿದ್ರೆ, ಏನು ಒಪಿನಿಯನ್ ನಿಮ್ದು? ಯಾವ ಇಂಡಸ್ಟ್ರಿ ಪರಿಸ್ಥಿತಿ ಬಗ್ಗೆ ಆಗಿರ್ಬೋದು, ಜೊತೆಗೆ ಇಂಡಸ್ಟ್ರಿಯಲ್ಲಿ ನಡೀತಿರೋ ಘಟನೆಗಳಾಗಿರ್ಬೋದು, ಏನು ಹೇಳ್ತೀರಿ? ಚಿತ್ರರಂಗಕ್ಕೆ ಲಾಸ್ ಅವ್ರು ಇಲ್ದೇ ಇರೋದು ಮೊದಲನೇದು. ಆಳ್ಗೊಂದು ಕಲ್ಲು ಹಾಕೋರು ಪರಮಾತ್ಮ ಒಬ್ಬ ಅವನೇ, ಅವ್ನು ಕೈ ಬಿಡಲ್ಲ, ಅವ್ನು ಒಳ್ಳೇದಾಗಲಿ ಅಂತ ಹೇಳಿದೆ. ಪರಮಾತ್ಮ ಇರೋ ಗಂಟ ನೀವು ದೇವ್ರು ನೋಡಿದ್ದೀವಿ, ನಾವ್ಯಾರು ನೋಡಿಲ್ಲ, ನಾವು ನಂಬಿದ್ದೀವಿ. ಆ ನಂಬಿರೋ ಭಗವಂತ ಒಳ್ಳೇದು ಮಾಡ್ತಾ ಅಂತ ಹೇಳಿ. ಪದೇ ಪದೇ ದರ್ಶನ್ ಅವ್ರು ಯಾಕೆ ಸರ್ ಈ ತರ ಎಡುತ್ತಾರೆ? ಓಕೆ, ಒನ್ ಟೈಮ್ ಎಡುತ್ತಾರೆ ಅಂತ ಅನ್ಕೋಬಹುದು, ಪದೇ ಪದೇ ಯಾಕೆ ಎಡ್ಬೋದು? ಪದೇ ಪದೇ ಕಲ್ಲಿರೋ ಜಾಗಕ್ಕೆ ಯಾಕೆ ಹೋಗೋದು ಎಡ್ಬೋದಕ್ಕೆ? ಅದೇ ದಡ್ಡ ಪಾಪ, ಗೊತ್ತಿಲ್ಲ, ಪದೇ ಪದೇ ಎಡವಿಲ್ಲ. ಅವಳು ಒಂದ್ಸತಿ ಅದೇನೋ ಫ್ಯಾಮಿಲಿ ಗಾಡಿ ಹಿಡಿದಾಗ ಮಾನಸಿಕವಾಗಿ ಅದೇನೋ ಆಗಿದೆ, ಅದಾತ ಇಷ್ಟ. ಅದ್ರ ಎರಡನೇದು ಅಲ್ಲ, ನಾನು ಹೇಳ್ತಾ ಇರೋದು, ಈಗ ಜೈಲು ಜಾಮೀನಿಂದ ಬಂದ್ಮೇಲೆ ಹೇಗಿರ್ಬೇಕೋ ಆಗಿರ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ರು ಲಾಯರ್ಸ್ಗಳು ಎಲ್ಲ. ಅವರು ಪಾರ್ಟಿಗಳಲ್ಲಿ ಫೋಟೋಗಳು ಆಚೆ ಬರೋದು, ಪಾರ್ಟಿಗಳು ಮಾಡ್ಕೊಳ್ಳೋದು, ಮತ್ತೆ ಇನ್ನೊಂದು ಥೈಲ್ಯಾಂಡಲ್ಲೂ ಅಷ್ಟೇ ಅವ್ರು ಯಾರೋ ರೌಡಿ ಶೀಟರ್ ಜೊತೆ ಕಾಣಿಸ್ಕೊಳ್ಳೋದು. ಸೊ ಇದೆಲ್ಲ ಬೇಕಿರಲಿಲ್ಲ ದರ್ಶನ್ ಅವ್ರಿಗೆ ಅನ್ನೋ ಒಂದು ಮಾತು ಕೇಳಿ ಬಂದಿತ್ತು. ಸೊ ಅದ್ರ ಬಗ್ಗೆ ಕೇಳ್ತಾ ಇರೋದು, ಯಾಕೆ ಈ ಪದೇ ಪದೇ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳನ್ನ ಮಾಡ್ಕೊಳ್ಳೋದು? ಏನಾಗುತ್ತೆ ಅಂದರೆ, ಥೈಲ್ಯಾಂಡಲ್ಲಿ ಯಾರು ರೌಡಿಗಳು ಚಿಚ್ಚರು, ಥೈಲ್ಯಾಂಡಲ್ಲಿ ರೌಡಿ ಅಂತ ಇವ್ರು ಗೊತ್ತಾ? ಯಾರು ಅಭಿಮಾನಿ ಫೋಟೋ ಸರ್ ನಮ್ಮ ಜೊತೆ ಒಂದು ಊಟ ಮಾಡಬೇಕು ಅಂತಾನೆ, ಸರ್ ತಿನ್ನಿ ಅಂತ ತಿನ್ನಿ, ಏನು ಸರ್ ನೀನು ಯಾವಿರೋ ಅಂತಾರೆ. ಇವೆಲ್ಲ ತುಂಬಾ ಫೋಟೋ ಇದೆ ಸರ್ ಅವನ ಜೊತೆ. ಒಂದ್ ಜೊತೆ ನಿಂತ್ಕೊಂಡ್ರೆ 20 ಅಂಕಲ್ 25 ಜನ ಹೊಡಿತಾರೆ ಫೋಟೋ, 25 ಫೋಟೋ ತಗೋತಾರೆ. ಅದು ಫೋಟೋ ತಗೊಂಡು ತಪ್ಪು, ಅವನ ಜೊತೆ ಮಾತು ದಯವಿಟ್ಟು ಅದು ತಪ್ಪು. ನೋಡಿ ಏನಾಗಿದೆ ಅಂದರೆ, ಒಬ್ಬ ನಟ ಯಾರು ಒಳ್ಳೆಯವನು ಯಾರು ಕೆಟ್ಟವನು ಯಾರು ಏನು ಗೊತ್ತಿಲ್ಲ, ಗೊತ್ತಾಗಲ್ಲ. ಎಲ್ಲರೂ ಸ್ಪಂದಿಸ್ಬೇಕು, ಎಲ್ಲರ ಜೊತೆ ಮಾತಾಡಬೇಕು ಅವಾಲೇ. ಅದರಿಂದ ಇವ್ರು ಸೇರಿದವ್ರು ಕೆಟ್ಟವರು ಒಳ್ಳೆಯವರು ಅಂತಲ್ಲ. ಅದರಿಂದ ಅದನ್ನು ನಾನು ಸಮಜಾಯಿಸಲ್ಲ ಅಂತ ಹೇಳಿ. ಇವಾಗ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಹಾಡ್ ರಿಲೀಸ್ ಆಗಬೇಕಾಗಿತ್ತು, ನೆನ್ನೆ ರಿಲೀಸ್ ಆಗಿಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಪದ ಅವ್ರು ಯೂಸ್ ಮಾಡಿರೋದು ಅವ್ರ ಹೆಂಡತಿಗೆ ಏನೋ ಮಾತನಾಡೋವಾಗ ಆಡಿಯೋ ಲೀಕ್ ಆಗಿತ್ತಲ್ಲ, ಅದನ್ನ ಎಲ್ಲರೂ ಕೇಳಿದ್ದಾರೆ ಅವ್ರು ಏನೇನು ಮಾತಾಡಿದ್ದಾರೆ ಆ ಆಡಿಯೋದಲ್ಲಿ ಅಂತ. ಸೊ ಅದನ್ನ ಸಿನಿಮಾಗೆ ಬಳಸ್ಕೊಂಡಿದ್ದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು, ಅಂದ್ರೆ ದರ್ಶನ್ ಅವ್ರ ವೈಯಕ್ತಿಕ ಬದುಕನ್ನ ಇಟ್ಕೊಂಡು ಸಿನಿಮಾ ಮಾಡ್ಕೊಂಡು, ಅವ್ರ ಲೈನ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ಕೊಂಡು ಇವರು ಹಣ ಗಳಿಸೋಕೆ ಈ ತರ ಮಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ. ಈವನ್ ವಿಜಯಲಕ್ಷ್ಮಿ ಅವರು ಕೂಡ ಇದನ್ನ ಹೇಳ್ಬೇಕಾಗಿತ್ತು ಅಂತ ಅನ್ಸುತ್ತೆ, ಈ ಲೈನ್ ಬೇಡ ಅಂತ ಹೇಳ್ಬಿಟ್ಟು. ಮನುಷ್ಯ ಎಂತಕ್ಕೋಸ್ಕರ ಬದುಕೋದು? ಊಟ ತಿಂಡಿ ನೆಮ್ಮದಿ ತಾನೆ. ಇದನ್ನು ಅವ್ನು ಇಲ್ದೇ ಇರೋದಲ್ಲ ಅವ್ನ ಮೇಲೆ ಕ್ರಿಯೇಟ್ ಮಾಡಿ ಏನು ಅಂತಾನೆ. ಈಗ ಜೊತೆಲ್ಲ ಫ್ರೆಂಡ್ಸ್ ಎಲ್ಲ ಜೊತೆಲಿ ಕೆಲವ್ರಿಗೆ ಎಲ್ಲರೂ ಫ್ರೆಂಡ್ಸೇ ದುಶ್ಮನ ಆಗ್ಬಿಟ್ಟು ಏನಾಗುತ್ತೆ? ನೆಮ್ಮದಿ ಬೇಕು. ಈಗ ನಾನು ನಮ್ದು ನನಗೆ ಈ ಥರ ಮಾಡೋದು ಏನು ಮಾಡ್ತೀರಾ? ನೆಮ್ಮದಿಯಾಗಿರ್ಬೇಕು, ಯಾರು ನಂಬಬೇಕು ಯಾರು ಬಿಡಬೇಕು ಬೇಡ ಅಂತ ಅವ್ನ ಮನಸ್ಸು ಬಂದಿರ್ಬೋದು. ಜೊತೆಲೇ ಇರುತ್ತೆ, ಅದೇನಾಗುತ್ತೆ? ಈಗ ಕಿತ್ತೂರಾಣಿ ಚೆನ್ನಮ್ಮನ ಜನ ಹಾಳು ಮಾಡ್ತಾರು ನಮ್ಮವ್ರೆ, ಮಲ್ಲಣ್ಣ ಶೆಟ್ಟಿ, ರಾಣಿ ಶೆಟ್ಟಿ, ಆ ಥರ ಆಗಿದೆ ಅವ್ರ ಪರಿಸ್ಥಿತಿ ಪಾಪ. ಅಷ್ಟೇ, ಹೇಳ್ಕೊಳಕ್ಕಾಯ್ತಲ್ಲ. ನೀ ನಮ್ಮ ಜೊತೆಲಿರೋ ಈಗ ಅಂಗರಕ್ಷಕರು ಇಂದಿರಾ ಗಾಂಧಿ ಕೊಡ್ತಿದ್ದಾರೋ ಆ ಥರ ಆಗಿದೆ. ಅದರಿಂದ ಅವನ ಜೀವನನ ಪರಿಪೂರ್ಣ ಮುಂದಕ್ಕೆ ತಿತ್ಕೋತಾನೆ, ಎರಡನೇ ಮಾತಿಲ್ಲ. ಭಗವಂತ ಯಾರೇನಾಗಲಿ, ದೇವ್ರ ನ್ಯಾಯಾಲಯ ಇದೆ, ನ್ಯಾಯಮಾನ್ಯತೆ ಒಳ್ಳೇದಾಗುತ್ತೆ.